ಹೆಲೋ ಫ್ರೆಂಡ್ಸ್, ಎಲ್ರಿಗೂ ಎ ಆರ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು KS 2024ರ ಅಪ್ಡೇಟ್ ಬಗ್ಗೆ ಮಾತಾಡ್ತಾ ಬರ್ತೀನಿ. ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರ ಮೂಲಕ ನೋಟಿಫೈ ಆಗಿರಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, 2024ರ KS ಎಕ್ಸಾಮ್ ಆಲ್ರೆಡಿ 2 ಸರ್ತಿ ನಡೆದಿದೆ ಫ್ರೆಂಡ್ಸ್. ಇನ್ನೊಂದು ಸರ್ತಿ ಅವರು ನಡೆಸೋಕ್ಕೆ ಸಾಧ್ಯವಿಲ್ಲ, ಯಾಕಂದರೆ ಇದು ಬಹಳಷ್ಟು ಆರ್ಥಿಕ ಇಕ್ಕಟ್ಟಿಗೆ ಸಿಲುಕಿದಂಗೆ ಆಗುತ್ತೆ ಅಂತ ಕರ್ನಾಟಕ ಗೌರ್ಮೆಂಟ್ಗೂ ಗೊತ್ತು. ಅದಲ್ಲದೆ ಅವರು ಭಾಳಷ್ಟು ಕಠಿಣ ಕ್ರಮ ಕೈಗೊಂಡರೂ ಸಹ ಇಲ್ಲಿ ಭಾಳಷ್ಟು ತೊಂದರೆಗಳು ಉಂಟಾಗ್ತಿದ್ದಾವೆ. ಇದಕ್ಕೆ ಮೇಯ್ನಾಗಿ 2 ರೀಸನನ್ನು ಕೊಡಬಲ್ಲೆ. ಮೊದಲನೇದು ಕರಪ್ಷನ್, ಇನ್ನೊಂದು ಲೇಜಿನೆಸ್. ಅವರಲ್ಲಿ ಭಾಳಷ್ಟು ಕರಪ್ಷನ್ ಇರುವುದರಿಂದ ಪೇಪರ್ಗಳು ಲೀಕ್ ಆಗ್ತವೆ. ಇನ್ನೊಂದು ಲೇಜಿನೆಸ್. ಯಾಕಂದರೆ ಭಾಳಷ್ಟು ಸರ್ತಿ ಕನ್ನಡದಿಂದ ಮತ್ತು ಇಂಗ್ಲೀಷ್ಗೆ ಅಥವಾ ಇಂಗ್ಲೀಷಿಂದ ಕನ್ನಡಕ್ಕೆ ಟ್ರಾನ್ಸ್ಫರ್ ಮಾಡ್ತಿರುವಾಗ ಭಾಳಷ್ಟು ಒಂದು ಪದಗಳ ವ್ಯತ್ಯಾಸ ಕಂಡು ಬರ್ತಾ ಇದೆ. ಈ ರೀತಿ ಆಗೋದ್ರಿಂದ ಯಾವುದೇ ಒಂದು ಎಕ್ಸಾಮ್ ಆಗಲಿ ನೀಟಾಗಿ ನಡೆಯೋಕ್ಕೆ ಸಾಧ್ಯನೇ ಇಲ್ಲ. ಅವರು ಎಷ್ಟೇ ಬಿಗಿ ಭದ್ರತೆಯಲ್ಲಿ ನಡೆಸಿದರೂ ಕೂಡ ಒಂದು ಲೇಜಿನೆಸ್ ಮತ್ತು ಕರಪ್ಷನ್ ಇವೆರಡೂ ಇರೋದ್ರಿಂದ ಎಕ್ಸಾಮ್ಗಳಲ್ಲಿ ನಾವು ಭಾಳಷ್ಟು ತೊಂದರೆಗಳನ್ನು ಅನುಭವಿಸ್ತಿರ್ತೀವಿ. ಆದರೆ ಇದು ಕರ್ನಾಟಕ ಗೌರ್ಮೆಂಟ್ಗೂ ಗೊತ್ತು. ಅದಲ್ಲದೆ 1-2 ಸರ್ತಿ ಎಚ್ಚರಿಕೆಯನ್ನು ನೀಡಿದೆ. ಆದರೂ ಸಹ ಒಂದು ಕಠಿಣ ಕ್ರಮ ಕೈಗೊಳ್ತಾ ಇಲ್ಲ. ಬರೀ ಎಚ್ಚರಿಕೆ ನೀಡುವಂಥ ಆಗಿದೆ ಹೊರತು ಯಾವುದೇ ಕಠಿಣ ಕ್ರಮ ಕೈಗೊಳ್ತಾ ಇಲ್ಲ. ಹಾಗಾಗಿ ಇವರು ಯಾವುದೇ ರೀತಿಯಾದಂಥ ಎಕ್ಸಾಮ್ ನಡೆಸುವ ಸಾಧ್ಯತೆ ಇಲ್ಲ. ಹಾಗಾಗಿ ನಿಮ್ಮ ಒಂದು ಕಟ್ ಆಫ್ 140+ ಒಂದು ವೇಳೆ ಏನಾದರೂ ನೀವು ತೆಗೆದುಕೊಂಡಿದ್ದೀರಿ ಮಾರ್ಕ್ಸ್ ಅಂತಂದರೆ ಮೇನ್ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಫ್ರೆಂಡ್ಸ್. ಯಾಕಂದರೆ KS ಎಕ್ಸಾಮ್ ನಡೆಸುವ ಯಾವುದೇ ಸಾಧ್ಯತೆಗಳು ಕಾಣ್ತಾ ಇಲ್ಲ. ಭಾಳಷ್ಟು ಜನರು ತಮ್ಮ ಸತ್ಯಾಗ್ರಹ ಮತ್ತು ಹೋರಾಟಗಳ ಮೂಲಕ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಅದು ಕೂಡ ಒಂದು ಸರ್ತಿ ಸಕ್ಸಸ್ಫುಲ್ ಆಗಿತ್ತು. ಆದರೆ ಮತ್ತೊಂದು ಸರ್ತಿ ಸಕ್ಸಸ್ಫುಲ್ ಆಗುತ್ತೆ ಅಂತ ಭರವಸೆ ಕೊಡೋದಾಗೋದಿಲ್ಲ. ಹಾಗಾಗಿ ನೀವು ಮೇನ್ಸ್ ಎಕ್ಸಾಮ್ಗೆ ತಯಾರಿ ನಡೆಸೋದು ಒಳ್ಳೆಯದು.